ಅಯ್ಯೋ ಮಗಳೇ ಮಮತಾ, ನಿಂಗೆ ಎರ್ಗೆ ನಾವು ಬಂದ್ಬಿಟ್ಟು ಆಸ್ಪತ್ರೆಗೆ ಕೊಡ್ಬಿಟ್ಟಾದ್ರೂ ಯಾರೂ ನಿನಗೆ ದಿಕ್ಕಿಲ್ವಲ್ಲೇ. ಅಯ್ಯೋ ದೇವ್ರೆ, ಎಲ್ಲನೂ ಸುಗಮವಾಗಿ ಆಗಂಗೆ ಮಾಡಪ್ಪ. ನನ್ನ ಮಗಿಗೆ ಯಾವ ಮಗ ಹುಟ್ಟಿದ್ರೂ ಪರವಾಗಿಲ್ಲ, ಹೆಣ್ಣೋ ಗಂಡು ಅತ್ಲಾಗಿ ಹೆಂಗೋನು ಸುಖವಾಗಿ ಏನು ಎರ್ಗೆದು ಏನು ತೊಂದರೆ ಇಲ್ಲಿದ್ದಂಗೆ ಹುಟ್ಟಂಗೆ ಮಾಡಪ್ಪ. ನನ್ನ ಮಗಳು ಗಂಡ ಅಂತೂ ಯಾವಳ ಇನ್ನೊಬ್ಳು ಕಟ್ಕೊಂಡು ಹೊಂಟೋಗ್ಬಿಟ್ಟ. ಈಗ ನನ್ನ ಮಗಳು ಕಷ್ಟ ಕೊಡಬೇಡಪ್ಪ ದೇವರೇ, ಕಷ್ಟ ಕೊಡಬೇಡ. ನಿನ್ನ ಕೈ ಮುಗಿತೀನಪ್ಪ, ಕಷ್ಟ ಕೊಡಬೇಡ. ಯಾವುದೋ ಒಂದು ಒಳ್ಳೆ ಮಗನ ಹುಟ್ಟಿಸ್ಬಿಡಪ್ಪ, ಆರೋಗ್ಯವಂತ ಮಗನ ಹುಟ್ಟಿಸ್ಬಿಟ್ರೆ ಅಷ್ಟೇ ಸಾಕು, ಬ್ಯಾರೆ ಇನ್ನೇನೂ ಬೇಡ. ಬಿಡು, ದೇವ್ರವನಿ ಎಲ್ಲ ಒಳ್ಳೇದೇ ಮಾಡ್ತಾನೆ, ಕೆಟ್ಟದ್ದು ಯಾಕೆ ಮಾಡ್ತಾನೆ. ನಾರ್ಮಲ್ ಡೆಲಿವರಿ ಆಗೋಗ್ಬಿಟ್ರೆ ಅಷ್ಟೇ ಸಾಕು, ಬ್ಯಾರೆ ಇನ್ನೇನೂ ಬೇಡ. ವಾ ಏನಕ್ಕೋ ನೀನಿಲ್ಲಿ? ಅದೇ ಕಣಪ್ಪ, ನನ್ನ ಮಗಳಿಗೆ ಇವ್ರಿಗೆ ನೋವು ಬಂತ, ಅದಕ್ಕೆ ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆಗೆ ನೀನು ಯಾತ್ಲಾಗೆ ಕರ್ಕೊಂಬಿಟ್ಟು ಬಂದೆ. ಇವ್ರಿಗೆ ನೋವು ಅಂತ ಬಂದಿದ್ದಕ್ಕೆ ಹೆಂಗೋ ಸ್ವಲ್ಪ ನೋವು ಕಾಣಿಸ್ಕೊಂಡಂಗೆ ನೀನು ಕರ್ಕೊಂಬಿಟ್ಟು ಬಂದೆ. ಆಟೋದಾಗ ರಾಮಣ್ಣ ಕರ್ಕೊಂಬಿಟ್ಟು ಬಂದೆ ಕಣಪ್ಪ. ಅದಕ್ಕೆ ಇವ್ರಿಗೆ ರೂಮು ಕರ್ಕೊಂಡು ಹೋಗ್ಬಿಟ್ಟವ್ರಿ. ಯಾವಾಗ ಮಗ ಆಯ್ತದೋ ಗೊತ್ತಿಲ್ಲ, ಅದಕ್ಕೆ ನಂಗೆ ಟೆನ್ಷನ್ ಆಯ್ತೈತೆ. ಕಾಯ್ಕೊಂಡು ಇಲ್ಲಿ ಕುಂತೀವ್ನಿ, ಏನಾಯ್ತದೋ ಏನು ಕತ್ತೀವೋ ಅಂತ. ಓ ಹಂಗೇನಕ್ಕ, ಎಲ್ಲ ಒಳ್ಳೇದಾಯ್ತದ ಬಿಡಕ್ಕ, ಎಲ್ಲ ಒಳ್ಳೇದಾಯ್ತದೆ. ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ದೇವ್ರು ದೊಡ್ಡನು, ಎಲ್ಲ ಒಳ್ಳೇದು ಮಾಡ್ತಾನೆ. ಅಷ್ಟು ಮಾಡಿದ್ರೆ ಸಾಕಪ್ಪ ದೇವ್ರೆ, ನಾನು ಅದನ್ನೇ ಬೇಡ್ಕೊಂತ ಇವನಣ್ಣ. ನನ್ನ ಮಗಳು ನಿಮಗೂ ಗೊತ್ತಿಲ್ದಿರೋದು ಏನೈತೆ, ಗಂಡ ಕೈ ಕೊಟ್ಬಿಟ್ಟ, ಏನು ಮಾಡ್ತೀಯಾ ನನ್ನ ಮಗಳು ಕತೆಯ? ಇಲ್ಲ ಹೇಳಕ್ಕ, ದೇವ್ರು ಒಳ್ಳೇದು ಮಾಡ್ತಾನೆ, ತಲೆ ಕೆಡ್ಸ್ಕೊಬೇಡಿ. ಮಗ ಸಂದಕ್ಕೆ ನಿನಗೆ ಹುಡ್ತದೆ, ನಿಮ್ಮ ಮಗಳಿಗೂ ಏನಾಗಕ್ಕಿಲ್ಲ. ಕಾಯಿ ಡಾಕ್ಟ್ರು ಹೇಳ್ತಾರೆ. ಇಲ್ಲಿ ಮಮತಾ ಅವ್ರ ಗಂಡ ಯಾರು? ಮೇಡಮ್ ಅವರೇ, ಅವ್ರು ಬಂದಿಲ್ಲ, ನಾನು ಅವ್ರ ಅಮ್ಮ, ಮಮತಾ ಅವ್ರ ಅಮ್ಮ ನಾನು. ನೋಡಿ, ನಿಮ್ಮ ಮಗಳಿಗೆ ನಾರ್ಮಲ್ ಡೆಲಿವರಿ ಇಲ್ಲ, ಆಗ್ತಾ ಇಲ್ಲ. ನಿಮ್ಮ ಮಗಳು ಹೊಟ್ಟೆ ಒಳಗಡೆ ಮಗು ತಿರ್ಕೊಂಡ್ಬಿಟ್ಟಿದೆ, ತಲೆ ಸ್ವಲ್ಪ ದಪ್ಪ ಇದೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಈಗ ನಾವು ಸಿಟಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೇನಾದ್ರ ಜೊತೆಗೆ ಗಂಡನ ಸೈನ್ ಬೇಕು, ಧೈರ್ಯವಾಗಿ ಸೈನ್ ಹಾಕ್ಬೇಕಷ್ಟೇನೆ. ಸಿಸೇರಿಯನ್ ಮಾಡಬೇಕಾದ್ರೆ ಸೈನ್ ಹಾಕ್ಬೇಕಲ್ವಾ, ಅದಕ್ಕೆ ಬೇಗ ನೀವು ನಿಮ್ಮ ಮಳಿನ ಕರೆದ್ಬಿಟ್ರೆ ಆದಷ್ಟು ಬೇಗ ನಾವು ಪ್ರೊಸೀಜರ್ ಶುರು ಮಾಡ್ಕೊತೀವಿ. ಈಗ ಸಿಟಿ ಕರ್ಕೊಂಡು ಹೋಗ್ಬೇಕು ನಿಮ್ಮ ಮಗಳನ್ನ. ಅಯ್ಯೋ ಶಿವನೇ, ನನ್ನ ಮಗಳಿಗೆ ಏನಾಯ್ತು? ಹಾಕೋ, ನಿಮ್ಮ ಮಗಳಿಗೆ ಏನೂ ಆಗಿಲ್ಲ. ಅದೇ ಸಿಸರಿಯನ್ನು ಮಾಡ್ಬೇಕಂತೆ, ಮಗ ತೆಗಿ, ಹೊಟ್ಟೆ ಕುಯ್ದ್ಬಿಟ್ಟು ಮಗ ತೆಗಿತಾರಲ್ಲ, ಆ ಸಿಸರಿಯನ್ ಏನೋ ಮಾಡಿಸ್ಬೇಕಂತೆ. ನಾರ್ಮಲ್ ಆಗಿ ಆಗಕ್ಕಿಲ್ಲ ಈ ಆಸ್ಪತ್ರೆನಾಗ. ಎಲ್ಲಿ ಅಂತ ದೊಡ್ಡ ಆಪರೇಷನ್ ಮಾಡೋದಿಲ್ಲ ಇಲ್ಲ. ಅದಕ್ಕೆ ನಿಮ್ಮ ಒಳಿಯನ್ ಸೈನ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದು. ನೋಡಿ, ಜಾಸ್ತಿ ಟೈಮ್ ಇಲ್ಲ, ಎರ್ಗೆ ನಾವು ಬಂದ್ಬಿಟ್ಟಿದೆ. ನೀವು ಆದಷ್ಟು ಬೇಗ ಇನ್ನೊಂದು ಅರ್ಧ ಗಂಟೆ ಒಳಗಡೆ ನೀವು ಕರ್ಕೊಂಡು ಬಂದ್ರೆ ಆದಷ್ಟು ಬೇಗ ನಾವು ಕರ್ಕೊಂಡು ಹೋಗ್ತೀವಿ. ಆಯ್ತು ಮೇಡಮ್ ಅವರೇ. ಅಕ್ಕ, ನಾನು ಗಾಡಿ ತಂದೀವ್ನಿ, ಬಾ ಗಾಡಿನ ಕರ್ಕೊಂಡು ಊರಾಕ್ ಬಿಡ್ತೀನಿ. ಅಲ್ಲೇ ನಿಮ್ಮ ಒಳಿಯ ಸಿಗ್ತಾನಲ್ಲ, ಅಲ್ಲಿ ಏನೋ ಕೇಳಿವ್ರಂತೆ, ಸೈನ್ ತಾನೇ ಬೇಕಿರೋದು, ಏನು ದುಡ್ಡು ಕೇಳ್ತಾ ಇದ್ದೀರಾ? ಸೈನ್ ಹಾಕದೆ ಇನ್ನೇನು ಮಾಡ್ತಾನೆ, ಸೈನ್ ಹಾಕ್ತಾನೆ. ಬಾ ಹೋಗೋಣ. ಅಯ್ಯೋ ದೇವ್ರೆ, ನಂಗೆ ಕೈ ಕಾಲು ಆಡ್ತಾ ಇಲ್ವಲ್ಲ, ಕೈ ಕಾಲೆಲ್ಲ ಗಡ ಅಂತ ನುಡುಕ್ತಾವಲ್ಲ. ಇರೋಳೊಬ್ಳು ಮಗಳು, ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನಗೆ ಯಾರನ್ನ ದಿಕ್ಕು? ನನಗೆ ಕೈ ಕಾಲೇ ಆಡ್ತಿಲ್ಲ. ಏನೋ ಆರಾಮಾಗಿ ಆಯ್ತದೆ ಡೆಲಿವರಿ ಅಂತ ಅನ್ಕೊಂಡ್ರೆ ಇದೇನು ಒಳ್ಳೆ ಬಂತಲ್ಲ ನನ್ನ ಕುತ್ತಿಗೆ. ನನಗೆ ಇವಾಗ ಉಸಿರಾಡಕ್ಕೂ ಆಯ್ತಿಲ್ಲ ಕಣಣ್ಣ, ಕಣ್ಣೆಲ್ಲ ಮುಂಜಾಯ್ತಾವೆ, ನಂಗೆ ಆಯ್ತಿಲ್ಲ. ನನ್ನ ಮಗಳಿಗೆ ಏನೇನು ಆಗ್ಬಿಟ್ರೆ ನಾನು ಇರ್ತೀನೇನಣ್ಣ, ಆಯ್ತಾನೆ ಇಲ್ವಲ್ಲ. ಈಗ ಏನು ಮಾಡಲಿ ಅಂತ ನಿನಗೆ ಗೊತ್ತಾಯ್ತಿಲ್ಲ. ಇನ್ನು ಅರ್ಧ ಗಂಟೆಗೆ ನನ್ನ ಒಳಿಯೋನು ಎಲ್ಲಿಂದ ಕರ್ಕೊಂಬರ್ಲಿ? ಅಕ್ಕ, ಇದೇನು ಟೆನ್ಷನ್ ತಗೋಬೇಡ ಕಣಕ್ಕ. ಟೆನ್ಷನ್ ಯಾಕೆ ತಗತಿಯ? ನಾನು ಇದನ್ನೆಲ್ಲ ಊರ ಕರ್ಕೊಂಡು ಹೋಗ್ತೀನಿ ಬಾ. ಅಯ್ಯೋ ಟೆನ್ಷನ್ ತಗೊಂಡು ನಿಂತ್ಕೊಬಿಟ್ರೆ ಅರ್ಧ ಗಂಟೆ ಕರ್ಕೊಬರಕಾಯ್ತದ? ಆ ಮಗಿಗೆ ಬೇರೆ ಇವ್ರಿಗೆ ನಾವು ಬಂದೈತಿ, ನಿನ್ನ ಮಗಳಿಗೆ. ಈಗ ಮತ್ತೆ ನಾವು ಇಲ್ಲೇ ನಿಮಗೆ ಟೈಮ್ ವೇಸ್ಟ್ ಮಾಡ್ಬಿಟ್ರೆ ಆಮೇಕಿಂದ ಎತ್ತಿದಾಯ್ತದ ಹೇಳು. ಹಾ ಅದು ಸರಿನೇನಿಯ. ಅಯ್ಯೋ ಎಲ್ಲಿ ಅಂತ ನಾನು ಹುಡ್ಕೋದು, ಅವ್ನು ಬೇರೆ ಊರಾಗ ಅವನೋ ಇಲ್ವೋ ಏನೂ ಗೊತ್ತಾಯ್ತಿಲ್ವಲ್ಲ. ಹಣ ಏನಾರ ಮಾಡೋಣ. ನಾನು ಬರ್ತೀನಿ ಬಾ ಅಕ್ಕ, ನಾನು ಬರ್ತೀನಿ ಬಾ. ನಾನು ಅಣ್ಣ ಅಂತ ನಾನು ಮಾತಾಡ್ತೀನಿ ಬಾ. ಸರಿ ನೋಡಿಯಪ್ಪ. ಅಲ್ಲ ಕಣ, ಈ ಫ್ಯಾಕ್ಟ್ರಿ ಗೀಕ್ಟ್ರಿ ಅಂತ ಹೇಳ್ಬಿಟ್ಟು ಮೋಸ ಹೋಗ್ಬಿಟ್ಟಿ ಅಂತ ನಾನು ಸುಮ್ಮನೆ ಅದು ಇದು ಅಂತ ಯೂಸ್ ಮಾಡಕ್ ಹೋಗ್ಬೇಡ. ಸುಮ್ಕಿರಿ, ನಿಮ್ಗೆ ಏನು ಗೊತ್ತಾಯ್ತದೆ? ಅಯ್ಯೋ ಊರೆಲ್ಲ ಹುಡುಕ್ಬಿಟ್ಟೆ, ಇಲ್ಲೇ ಅವನಲ್ಲ ಕರ್ಕೊಂಡು ಹೋಗ್ಬೇಕು. ಅಕ್ಕ ಹೋಗ್ ಕರಿ ಹೋಗಕ್ಕ, ನೀನು ಅಳಿಯನ್ನ ಬಂದೇ ಬರ್ತಾರೆ ಸೈನ್ ಹಾಕಕ್ಕೆ. ಅಳಿಯಂದ್ರೆ ಇದೇನಿದು ಹೊಸ ವರ್ಷೆ? ಯಾವ ಅಳಿಯಂದ್ರು? ಮನೆ ಎಲ್ಲ ಕಿತ್ಕೊಬಿಟ್ಟು ನಂಗೆ ಮನೆ ಬೇಕು, ಗಂಡ ಬೇಕಾ ಬೇಡ ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಕಡೆ ಕಳ್ಸಿರೋಳ್ಗೆ ಅಳಿಯ ಯಾರು, ಗಂಡ ಯಾರು? ಓಹೋ, ಚೆನ್ನಾಗಿ ಟೈಮ್ ನೋಡ್ಕೊಂಡು ಏನಾದ್ರೂ ಸರಿಯಾಗಿ ಆಗ ಟೈಮಾಗೇನೆ ಅಮ್ಮ ಮಗಳು ಲೈಯಸ್ ಮಾಡ್ಕೊಂಡು ಬಂದ್ಬಿಡ್ತೀರಾ ಅಲ್ವೇ? ಅಯ್ಯೋ ಅಳಿಯಂದ್ರೆ, ನಾನು ನಿಮ್ಮ ಹತ್ರ ದುಡ್ಡು ಕೇಳೋಕ್ಕಾಗಲಿ ಇಲ್ಲ ಏನೋ ಕೇಳೋಕ್ಕಾಗಲಿ, ನಾನು ನಿಮ್ಮ ಹತ್ರ ಬರಲಿಲ್ಲ ಅಳಿಯಂದ್ರೆ. ಅದು ಏನು ಅಂತ ಹೇಳಿದ್ರೆ ನನ್ನ ಮಗಳಿಗೆ ಹೆರಿಗೆ ನೋವು ಬಂದ್ಬಿಟ್ಟೈತೆ. ಅವಳಿಗೆ ಇವಾಗ ನಾರ್ಮಲ್ ಡೆಲಿವರಿ ಆಗಕ್ಕಿಲ್ವಂತೆ, ಸಿಸೇರಿಯನ್ ಮಾಡ್ಬೇಕಂತೆ. ಅದಕ್ಕೆ ಗಂಡನ ಸೈನ್ ಬೇಕಂತೆ. ಅದಕ್ಕೆ ಡಾಕ್ಟ್ರು ಕರ್ಕೊಂಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಕಳ್ಸವ್ರೆ. ನೀವು ಬಂದ್ಬಿಟ್ಟು ಸೈನ್ ಒಂದು ಹಾಕ್ಬಿಟ್ರೆ ಹೆಂಗೋ ಅತ್ಲಾಗೆ ಹೆಂಗೋ ಆಪ್ರೇಷನ್ ಮಾಡ್ಬಿಟ್ಟು ಮಗ ತೆಗಿತಾನಂತೆ. ಹೆರಿಗೆ ನೋವು ಅಂತ ನನ್ನ ಮಗಳು ಒದ್ದಾಡ್ತಾವಳೆ. ಇನ್ನೊಂದು ಅರ್ಧ ಗಂಟೆ ಅಷ್ಟೇನೇ ಅಂತೆ, ಆಮೇಕಿಂತ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಂತೆ. ಅಳಿಯಂದ್ರೆ ಬಂದ್ಬಿಟ್ಟು ಸೈನ್ ಹಾಕ್ಬಿಡಿ. ಹೂ ಕಣಣ್ಣ, ನಾನು ಹೋಗಿದ್ದೆ, ಡಾಕ್ಟ್ರು ಏನೋ ಹೇಳ್ಕೊಳ್ತಿರು, ನರ್ಸ್ ಬಂದಂಗೆ ಅಂತಿತ್ತು. ಗಂಡನ ಸೈನ್ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನೇ ಕರ್ಕೊಂಡ್ಬಿಟ್ಟು ಬಂದೆ ಗಾಡಿನಾಗೆ. ಅರ್ಜೆಂಟಾಗಿ ಬಂದು ಹಾಕೋಣ, ಪಾಪ ಇವ್ರಿಗೆ ನೋವು ಅಂತ ಒದ್ದಾಡ್ತೈತೆ. ನೋಡಲಿ ಅಂದ್ರೆ ಇದೊಂದ್ಸಲ ಬಂದ್ಬಿಟ್ಟು ಸೈನ್ ಹಾಕಿ. ಇದೊಂದ್ಸಲ ನೀವು ಬಂದ್ಬಿಟ್ಟು ಸೈನ್ ಹಾಕಿದ್ರೆ ಇನ್ನು ಪೈಸೆದನ್ನ ನೀನೇನು ಕೇಳೋಕ್ಕಿಲ್ಲ ಸಹಾಯವ, ಕೈ ಮುಗಿತೀನಿ. ಇದೊಂದ್ಸಲ ಬಂದ್ಬಿಟ್ಟು ಸೈನ್ ಹಾಕಿ. ಅದಕ್ಕೇನಂತೆ ನೋಡಿರಿ. ಅಯ್ಯೋ ಪಾಪ. ಏನ್ರಿ ನಡಿರಿ ಅಂತ ಹೇಳ್ತಾ ಇದ್ದೀರಾ? ನಾನು ಎಂಡ್ರ ಇಲ್ಲ ಅವಳು ಎಂಡ್ರ? ಹಂಗಲ್ಲ ಶರದಿ, ಪಾಪ ಮಮ್ತಿಗೆ ಇವ್ರಿಗೆ ನೋವು ಶಾನೆ ಆಗೋಗ್ಬಿಟ್ಟೈತಂತೆ. ಸುಮ್ಕಿ ನಮ್ಮಿಂದ ಒಬ್ರು ತೊಂದರೆ ಆಗ್ಬಾರ್ದಲ್ವಾ? ನೀವು ಗಂಡನೇ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟೊಳಗೆ ಸೈನ್ ಇನ್ನೇನು ಕುರಿಬೇಕು? ಓಹೋ, ಸೈನ್ ಹಾಕಕ್ಕೆ ಹೋಯ್ತೀರಾ ನೀವು? ಸೈನ್ ಹಾಕಕ್ಕೆ ಗಂಡನೇ ಬೇಡ ಅಂತ ಬಿಟ್ಟು 3 ಬಿಟ್ಟಿರೊಳಗೆ ನೀವೇನ್ರಿ ಹೋಗ್ಬಿಟ್ಟು ಸೈನ್ ಹಾಕ್ತೀನಿ ಅಂತ ಹೋಗೋದು? ಬಾಯಿ ಮುಚ್ಕೊಂಡು ಇಲ್ಲಿದ್ರೆ ನೀನೇ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನೇ ಸುಮ್ಕಿರಕ್ಕಿಲ್ಲ. ಅವಳ ತಕ್ಕ ನೀವೇನೋ ಹೋಗ್ಬಿಟ್ಟು ಸೈನ್ ಹಾಕಿದ್ರು ನನ್ನ ಮರ್ತ್ಕೊಬಿಡಿ ನೀವು. ನನ್ನ ಶಾರದಿ ಅವಳೇನಾದ್ರೆ ನೀವು ಮರ್ತ್ಕೊಬಿಡ್ಬೇಕು ನೀವು. ಈಗಲೇ ಹೇಳಿದ್ದೀನಿ ನಾನು. ಓಹೋ, ಏನು ಅವಳು ಕರೆದ್ಲು, ಇವ್ರು ಅಳ್ಬಿಟ್ರು ನೋಡಿ, ಎಲ್ಲೂ ಹೋಗ್ಬಿಟ್ಟು ಬಿದ್ದಿರಿ. ನೋಡವ ಶಾರದಾ,
ನಿಮ್ಮ ಮನಸ್ತಾಪಗಳು ಎಷ್ಟವೋ ಏನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಗಳಿಗೆ ಶಾನೇ ಹೆರಿಗೆ ನೋವು ಬಂದ್ಬಿಟ್ಟೈತೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳಿಗೆ ಆಪ್ರೇಷನ್ ಮಾಡ್ಬೇಕು, ಇನ್ನು ಅರ್ಧ ಗಂಟೆ ಒಳಗಡೆ ಕರ್ಕೊಂಡು ಬರೀ ಅಂತ ಹೇಳೋರೆ. ಆಗಲೇ 20 ನಿಮಿಷ ಆಗೋಗ್ಬಿಟ್ಟೈತೆ. ನಿನ್ನ ಕೈ ಮುಗಿತೀನಿ, ಕಳಿಸ್ಕೊಡಮ್ಮ. ಸಾಕು ನಿಮ್ಮ ನಾಟಕಗಳೆಲ್ಲ ನಾನು ಬೇಜಾನ್ ನೋಡ್ಬಿಟ್ಟಿವ್ನಿ. ನನ್ನ ಗಂಡನ ನಾನು ಯಾವುದೇ ಕಾರಣಕ್ಕೂ ಕಳ್ಸಕ್ಕಿಲ್ಲ. ನಾನ್ಯಾಕೆ ನನ್ನ ಗಂಡನ ಕಳಿಸ್ಲಿ? ಹೋಗಿ ಹೊಳಿಗೆನೂ ಬೇಡ ಗಂಡನೂ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಮನೆ ಬೇಕು ಅಂತ ನಾವು ಬೀದಿನಾಗಿದ್ದೀವಿ ಇವಾಗ. ಮನೆ ಇಲ್ದಿದ್ದಂಗೆ ನೀವಂತ ದೊಡ್ಡ ಮನೆಗೆ ಇದ್ಕೊಂಡು ನೀವು ಇದು ಮಾಡ್ತಾ ಇದ್ದೀರಲ್ಲ. ಸರಿ, ನನ್ನ ಗಂಡ ಬಂದ್ಬಿಟ್ಟು ಸೈನ್ ಹಾಕ್ತಾನೆ, ಆ ಮನೆನ ಬರ್ಕೊಡ್ತೀರಾ? ನಮ್ಮ ಹೆಸ್ರಿಗೆ ಬರ್ಕೊಡ್ತೀರಾ ಹೇಳಿ? ಬಂದ್ಬಿಟ್ಟು ನನ್ನ ಗಂಡನ ಕಳಿಸ್ಬಿಟ್ಟು ಸೈನ್ ಹಾಕಿಸ್ತೀನಿ. ಮನೆನ ನನ್ನ ಹೆಸ್ರಿಗೆ ಬರ್ಕೊಟ್ಬಿಡಿ, ಹಾಕಿಸ್ತೀನಿ ಸೈನಾ. ಥೂ, ಮನುಷ್ಯತ್ವ ಇಲ್ದಿರ ನಾಯಿ. ಅಯ್ಯ ಯಾಕೋ ಬಾಕ ಏನೋ ಒಂದು ಹೇಳಿ ಡಾಕ್ಟ್ರು ಕೈಯೋ ಕಾಲ ಹಿಡ್ಕೊಂಡು ಏನೋ ಮಾಡಿದ್ರತ್ಲಾಗೆ ಹೆಂಗೋ ಅವ್ರು ಆಪ್ರೇಷನ್ ಮಾಡ್ತಾರೆ. ಅದಕ್ಕೋಸ್ಕರ ಮನೆನೇ ಬರ್ಕೊಡು ಅಂತ ಕೇಳ್ತಾವಳಲ್ಲ ಇವಳು. ಬಾಯಿ ಬೋದ ನೋಡಿ ಕೆಟ್ಟ ಮಾತು. ಲೇ ಥೂ, ನಿನ್ ಜನ್ಮುಖ್ ಬೆಂಕಿ ಯಾಕ? ಒಂದು ಎಣ್ಣೆ ಶತ್ರು ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ ಕಣ್ಲೆ ನೀನಂತೂ. ಅಲ್ಲ ಮಗ ಒದ್ದಾಡ್ತಾ ಇತ್ತಲ್ಲಿ. ಓಹೋ ಇವಳು ನೋಡು ಹೆಂಗೆ ನೀನು ನೋಡಿ ಅನ್ನಿಸ್ತದೆ ಹೆಸರಿಕ್ಕಿರೋದು ಕೊಂತ್ರಿ ಹೆಸರುಗಳು ಅಂತ. ಲೇ ಶಾರದಾ, ಹೇಳಿದ್ನಲ್ಲ, ನೀನ್ ಯಾವಲ್ಲ ಮಾತಾಡಕ್ ನನ್ನ ಬಗ್ಗೆ? ನೀನ್ ಯಾವಲ್ಲ ಸೀಮೆ ನನ್ನ ಮಗನ ಮಾತಾಡಕ್ ನನ್ನ ಬಗ್ಗೆ ಮಾತಾಡ್ದೆ ಅಂತಂದ್ರೆ ಮಗನೇ ಸುಮ್ನಿರಕ್ಕಿಲ್ಲ ಅಷ್ಟೇ. ನಿನ್ ಕೆಲಸ ನೀನ್ ನೋಡ್ಕ. ಏನಾವಳೆ ನೀನ್ ಎಂಡ್ರನ್ಲಾ? ಹಂಗನ ನೋಡ್ಬಿಟ್ಟು ನೀನೇ ಸೈನ್ ಹಾಕ್ಲಾ? ಏಯ್ ಥೂ, ನಿನ್ನಂತ ನಾಯಿ ಯಾರಿಗೂ ಬೇಡ. ಏನಣ್ಣ ಎಂಡ್ರ ಮಾತು ಕಟ್ಕೊಂಡು ನೀನು ಹಿಂಗೆ ಮಾಡ್ತಾ ಇದೆಯಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತೀನಿ. ಪಾಪ ಅಲ್ಲಿ ಆ ಹುಡುಗಿ ಒದ್ದಾಡ್ತಾ ಐತೆ, ಸುಮ್ಗೆ ಬಂದು ಸೈನ್ ಹಾಕೋಣ. ಇವಳು ಇವತ್ತೆಲ್ಲ ನಾಳೆ ಇವಳು ಎಂತ ಕೊಂತ್ರಿ ಕೆಲಸ ಮಾಡ್ತಾವಳೆ ಅಂತ ಎಲ್ರಿಗೂ ಗೊತ್ತು. ನಿನಗೊಬ್ನುಗ್ಬಿಟ್ಟು ಇವತ್ತೆಲ್ಲ ನಾಳೆ ಕೈ ಎತ್ಬಿಟ್ಟು ಹೋಯ್ತಾಳೆ. ನಾಳೆ ನಿಂಗೆ ಮಮ್ತೀನಿ ನೀ ದಿಕ್ಕು. ನನ್ನ ಮಾತು ಕೇಳಿ ಸುಮ್ಕೆ ನೀ ಬಂದು ಸೈನ್ ಹಾಕು. ಸುಮ್ಮನೆ ದುರಾಸೆ ಪಡಕ್ಕೆ ಹೋಗ್ಬೇಡ. ಆ ಮಮ್ತುಂಗ್ ತಾನೇ ಪಾಪ ಇನ್ನೇನೈತೆ. ಮನೆ ಬಿಟ್ಬಿಟ್ರೆ ಮನೆನೂ ನಿಮ್ಗೆ ಬರ್ಕೊಟ್ಬಿಟ್ಟು ಅವ್ರನ್ನ ಬೀದಿನ ನಿಂತ್ಕೋತಾರ. ಹಳಿ ಅಂದ್ರೆ ನಿಮ್ಮ ಕೈ ಮುಗಿತೀನಿ ಹಳಿ ಅಂದ್ರೆ, ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ ಹಳಿ ಅಂದ್ರೆ ಬಂದ್ಬಿಟ್ಟು ಸೈನ್ ಹಾಕಿ ಹಳಿ ಅಂದ್ರೆ ಒಂದೇ ಒಂದು ಕಿತ ನಮ್ಗೇನು ದುಡ್ಡು ಕೊಡಬೇಡಿ, ಸಾಲ ಪಾಲ ಮಾಡಿ ಸಿಜರಿಯನ್ ಮಾಡಿಸ್ತೀನಿ. ಬಂದ್ಬಿಟ್ಟು ಒಂದು ಸೈನ್ ಹಾಕೊಟ್ಬಿಟ್ಟು ಗಂಡನೇ ಇಲ್ಲ ಅಂತಂದ್ಬಿಟ್ರೆ ಸುಮ್ಕೇನೆ ಇದಾಯ್ತದೆ. ಹೆಂಗನ ಮಾಡ್ಬಿಟ್ಟು ಬಂದು ಸೈನ್ ಹಾಕೊಟ್ಬಿಡಿ. ಹೋಗಿ ಕುಡ್ದು ರೀ, ಹೋಗಿ ಕುಡ್ದು. ಈ ಮುದುಕಿ ಏನು ನಾಟಕ ಮಾಡಿದ್ರು ಅಮ್ಮ ಮಗಳು, ನೀವು ಖಾರ ಕುಡ್ದು ಹೋಗಿ ಕುಡ್ದು ಅಷ್ಟೇನೆಯ. ಹಳಿ ಅಂದ್ರೆ ಬನ್ನಿ ಹಳಿ ಅಂದ್ರೆ ಈ ಟೈಮಾಗ ಮುನಿಸ್ಕೋಬೇಡಿ ಹಳಿ ಅಂದ್ರೆ, ಈ ಟೈಮಾಗ ಮುನಿಸ್ಕೋಬೇಡಿ. ಬನ್ನಿ ಹಳಿ ಅಂದ್ರೆ ಬನ್ನಿ, ನಿಮ್ಮ ಕೈ ಮುಗಿತೀನಿ ಬನ್ನಿ. ಏನೇ ಮುದ್ಕಿ, ನನ್ನ ಗಂಡು ನನ್ನ ಕಳ್ಸಕ್ಕಿಲ್ಲ. ಸುಮ್ಕೇನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ಅಲ್ಲಿ ಏನು ಬೇಕೋ ಅದನ್ನ ನೋಡ್ಕೊ ಹೋಗು. ಸುಮ್ಕೇನೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾವಳೆ ನನ್ನ ಗಂಡ. ನನ್ನ ಗಂಡನ ಕಳ್ಸಕ್ಕಿಲ್ಲ. ಲೇ ಮನೆಯಾಳಿ, ನಿನ್ಗಿನ್ನ ಮುಂಚೆ ಅವಳು ಗಂಡ ಆಗಿದ್ದು. ಇದೇನು ಬಂದ್ಬಿಟ್ಟು ಅವ್ರು ಸಂಸಾರದಾಗ ಒಕ್ಕರ್ಸ್ಕೊಬಿಟ್ಟು ಅದು ಯಾಕೆ ಹಿಂಗೆ ಸಂಸಾರ ಕುಳಿ ಉಂಡ್ಬಿಟ್ಟು ದೂರ ಮಾಡ್ಬಿಟ್ಟು ನನಗಂತೂ ಗೊತ್ತಿಲ್ಲ. ಏಯ್ ನಿನ್ಗೆ ಯಾಕ್ಲಾ ಹೆಂಗನ ಮಾಡ್ಕೊತೀನಿ ನಾನು? ನಿನ್ಗೆ ಯಾಕ್ಲಾ ನಿಂಗೆ ಲೋಪರು? ಸುಮ್ಮನೆ ಕುಂತ್ಕ ನೀನು. ನಿನ್ಗೆ ಎಲ್ಲ ನೋಡ್ವೆ ನಮ್ಮ ಸಂಸಾರ ದಿಸ್ಸಕ್ಕೆ ನೀನು ಮೂಗ್ ತುರ್ಸಕ್ ಬರಬೇಡ. ನಾನೇನು ಸುಮ್ಕಿರಕ್ಕಿಲ್ಲ ಅಷ್ಟೇ. ನೀನಿಯ ಲೋಪರ ತಕ ಬಂದು ಅಕ್ಕ ಟೇಮ್ ಆಯ್ತು ಕಣಕ್ಕ. ಟೇಮುಗೆ ಸರಿಯಾಗಿ ದೇವರು ಯಾರೋ ಒಬ್ರು ಕಳಿಸ್ತಾನೆ ಇಲ್ಲ, ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ. ಇಲ್ಲಿ ನಿಂತ್ಕೊಂಡ್ರೆ ಅಲ್ಲ ಹುಡುಗಿದ ಪಾಪ ನಿನ್ನ ಮಗಳದು ಒದ್ದಾಡ್ತಾವಳೆ. ಬಾ ಗಂಡನೇ ಇಲ್ಲ ನೆಗದ್ ಬಿದ್ದು ನೆಳ್ಳಿಕಾಯಾಗ ಹೋಗೋನೆ ಅಂತ ಹೇಳ್ಬಿಟ್ಟು ಹೇಳು ಬಾಕ. ಬಾ ಗಂಡ ನೆಗದ್ ಬಿದ್ದ ಬರ್ಬೇಕಾದ್ರೆ ಏನ್ ಮಾಡಕ್ ಹಾಕಿಲ್ಲ. ಏನೋ ನಾನೇ ಸೈನ್ ಹಾಕ್ತೀನಿ ಅಂದ್ರೆ ತಾಯಿ ಸೈನು ಹಾಕ್ಬೋದು. ಗಂಡ ಇಲ್ಲ ಅಂದ್ರೆ ತಾಯಿ ಸೈನು ಹಾಕ್ಸ್ಕೊತಾರೆ. ನೋಡಿರಿ ನೆಗದ್ ಬಿದ್ದ ಅಂತ ಹೇಳಿವ್ರಂತೆ. ನಡಿಯಪ್ಪ, ಹೋಗ್ಬಿಟ್ಟು ಡಾಕ್ಟ್ರು ಕೈಯೋ ಕಾಲ ಹಿಡ್ಕೊಂಡ್ಬಿಟ್ಟು ಏನೋ ಒಂದು ಮಾಡ್ತೀನಿ. ನನ್ನ ಮಗಳು ಯಾರಿಗೆ ನೋವು ಅಂತ ಒದ್ದಾಡ್ತಾವಳೆ. ಇವ್ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ನಾನು. ಒಳ್ಳೆ ಬಹುಮಾನನೇ ಕೊಟ್ಬಿಟ್ಟಪ್ಪ, ಒಳ್ಳೆ ಬಹುಮಾನನೇ ಕೊಟ್ಬಿಟ್ಟೆ. ಸರಿ ಬಿಡು ನಿನ್ನ ಹತ್ರಕ್ಕೆ ಇನ್ನೊಂದು ಕಿತ ಬರೋಕ್ಕಿಲ್ಲ. ನೀನು ಅಷ್ಟೇ ಮಗಿ ಮುಖ ನೋಡಕೊಂಡು ಇನ್ನೊಂದು ಕಿತ ಬರಕ್ಕೆ ಹೋಗ್ಬೇಡ. ಸಾಕು, ಒಳ್ಳೆ ಬಹುಮಾನ ಕೊಟ್ಟಲ್ಲ. ನನ್ನ ಮಗಳು ಸತ್ರೆ ಸಾಯ್ಲಿ ಅಂತ ಬಿಟ್ಟಲ್ಲ. ಇವಳು ಮಾತು ಕಟ್ಕೊಂಡು ನನ್ನ ಮಗಳು ಜೀವನನೇ ಹಾಳು ಮಾಡ್ದಲ್ವಾ? ಸರಿ ಆಯ್ತು ಬಿಡು. ನೀನೇನಿಯ ಉದ್ಧಾರ ಆಗು. ನಡಿಯೋಣ ಅಲ್ಲಿ ಗಂಟ ನಾನು ಬಿಡೋಣ ಆಸ್ಪತ್ರೆ ಗಂಟ. ಬಾಕ ದೇವ್ರವ್ನ್ ಬಾಕ. ಮಿಟಗ್ಲಾಡಿ ಏನು ಇವಳು ಬೋಲೆ ಅವಳೆ. ಇವಳು ಏನು ಗೊತ್ತೇನ್ರಿ? ಈ ಕರೆದ್ಬಿಟ್ಟು ಮಗ ಅಂತ ಹೇಳ್ಬಿಟ್ಟು ನೀವು ಸೈನ್ ಹಾಕ್ಬಿಟ್ರೆ ನನ್ನ ಆಸ್ತಿನೂ ಸಿವರ್ಬಿಟ್ಟು ಹೊಡೆದ್ಬಿಡ್ತಾಳೆ. ಓಹೋ ಅಂತ ಕಂತ್ರಿ. ಸುಮ್ನಿರಿ, ಏನಕ್ಕೆ ಸುಮ್ಕೇನಿ ಅವಳಿಂದೆ ಹೋಗ್ಬಿಟ್ಟು ಸೈನ್ ಹಾಕಕ್ಕೆ ಅಂತ ಹೋಗ್ಬಿಟ್ಟು ಏನು ಒಳ್ಳೆ ಇಂತೆಲ್ಲ ಮಾಡಂತ ಅವಶ್ಯಕತೆ ಏನಾಯ್ತು? ಸುಮ್ಕಿರಿ. ಅಲ್ವೇ ಪಾಪ ಸೈನ್ ಹಾಕ್ಬೇಕಿತ್ತೇನೋ ಪಾಪ ಅಂತ ಹೇಳ್ಬಿಟ್ಟು ನಾನು ಕೇಳ್ದೆ ಅಷ್ಟೇ. ನೀನಿಯ ಅಲ್ಲ ಯಾರ್ದಾಗಲಿ ಮಗ ನನ್ನ ಮಗನೇ ಅಲ್ವಾ, ನನಗೆ ಅಲ್ವಾ ಹುಟ್ಟಿರೋದು. ಅದಕ್ಕೆ ಒಂಚೂರು ಇದನ್ನಿಸ್ತು. ಅಲ್ಲ ಸೊ ಇನ್ನೊಂದು ಹಾಕ್ಬಿಟ್ಟಿದ್ರೆ ಆಸ್ತಿ ಏನೋ ಐತಿರ್ಲಿಲ್ವಲ್ಲ. ಸಿಜರಿಯನ್ ಮಾಡ್ಬೇಕಂತೆ. ನಾರ್ಮಲ್ ಆಗಿದ್ರೆ ಏನೋ ಆಯ್ತಿರ್ಲಿಲ್ವೇನೋ, ಸಿಜರಿಯನ್ ಅಲ್ವಾ, ಸೈನ್ ಹಾಕ್ಬೇಕಿತ್ತಂತೆ. ಸುಮ್ಮನೆ ಸೈನ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ರೆ ಆಗದಪ್ಪ. ಅಲ್ವೇ ನಾವೇನು ಆಸ್ತಿ ಬರ್ಕೊಡ್ತಾ ಇದ್ವಿ? ಏಳು ನಂದೇ ಅಲ್ವೇನೆ ಮಗನುವೆ. ಅದಕ್ಕೆ ಏನ್ರಿ ನಾನು ಮುಖ್ಯ ಅಲ್ಲ ನಿಮ್ಗೆ? ಆ ಮಗುನೇ ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ? ನನ್ಗೇನು ಮಗ ಆಗಕ್ಕಿಲ್ವಾ? ನನ್ಗೇನು ಮಗ ಆಗಕ್ಕಿಲ್ವೇನು? ನನಗೂ ಆಯ್ತದೆ. ಅವಾಗೂ ನೀವು ಅಪ್ಪ ಆಯ್ತೀರಾ? ಸುಮ್ಕೆ ಬನ್ನಿ ಸಾಕು. ಓಹೋ, ನೀವು ಬ್ಯಾಡ ಅಂತ ಹೇಳ್ಬಿಟ್ಟು ಮನೆ ಬೇಕು ಅಂತ ಮನೆ ಬರ್ಸ್ಕೊಂಡಿರೋ ಬಿತ್ರಿಗೆ ನೀವೇನ್ರಿ ಹೋಗ್ಬಿಟ್ಟು ಕೈ ಕಾಲು ಇಟ್ಕೊಳ್ಳೋದು? ಬನ್ನಿ ಸುಮ್ಕೆನೆನಿಯ. ಸರಿ, ಇವಾಗ ನಮ್ಮನೆಗೂ ನಾವು ಹೋಗಕ್ಕಿಲ್ಲ. ಈಗ ಮೊದ್ಲೇನೆ ನನ್ನ ತಂಗಿ ಮನೆ ಒಳಗಡೆ ಬಿಟ್ಕೊಳಕ್ಕಿಲ್ಲ ನಿನ್ನ. ಹೀಗೆ ಮತ್ತೆ ನಾವು ಮನೆ ಏನು ಮಾಡೋದು? ಮನೆ ಏನು ಮಾಡೋದು ಅಂದ್ರೆ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಬನ್ನಿ. ಸರಿ